ಕಾಶಿಗೆ ಬಂದಾಗ ತುಂಬ ಜನ ಈ ತಪ್ಪನ್ನು ಮಾಡಿಬಿಡ್ತಾರೆ. ಯಾವ ದೇವರನ್ನ ಆರಾಧನೆ ಮಾಡಿದರೆ ನಮಗೆ ಮೋಕ್ಷ ಪ್ರಾಪ್ತವಾಗತ್ತೆ ತುಂಬ ಜನ ಗೊತ್ತೇ ಇರೋದಿಲ್ಲ. ಯಾಕೆ ಈ ಗಣಪತಿಯನ್ನೇ ಆರಾಧನೆ ಮಾಡಬೇಕು? ಅದರಲ್ಲೇ ಮೊದಲನೇದಾಗಿ ಯಾಕೆ ದುಂಡಿರಾಜ ಗಣಪತಿಯನ್ನ ಅನುಗ್ರಹ ಪಡ್ಕೊಳ್ಬೇಕು? ಸಾಕ್ಷಾತ್ ಶಿವನು ಕೂಡ ಇಲ್ಲಿ ಬಂದು ಅಧಿಕಾರವನ್ನ ನಡೆಸ್ಕೊಡಕ್ಕೆ ಸಾಧ್ಯವೇ ಆಗ್ತಿಲ್ಲ. ನನ್ನ ದರ್ಶನಕ್ಕೆ ಬಂದ್ರೆ ಈ ಯಾತ್ರೆಯ ಫಲ ಅವರಿಗೆ ಅಷ್ಟು ಸಲ್ಲೋದಿಲ್ಲ. ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೇನೆ. ಈ ದಿನ ನಾವು ಕಾಶಿ ಕ್ಷೇತ್ರದಲ್ಲಿದ್ದೇವೆ. ಕಾಶಿಗೆ ಬಂದಾಗ ತುಂಬ ಜನ ಈ ತಪ್ಪನ್ನು ಮಾಡಿಬಿಡ್ತಾರೆ. ಕಾಶಿಗೆ ಬರತಕ್ಕಂಥದ್ದೇ ವಿಶ್ವನಾಥನ ದರ್ಶನ ಮಾಡೋದಕ್ಕೆ ನಾನು ಒಪ್ಕೊಳ್ತೇನೆ. ಮೊದಲು ಬಂದಿದ ತಕ್ಷಣವೇ ಗಂಗೆಯಲ್ಲಿ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಮಾಡತಕ್ಕಂಥದ್ದ, ಅಥವಾ ಇಲ್ಲಿಯ ಕ್ಷೇತ್ರ ಪಾಲಕ ಯಾವ ದೇವರನ್ನ ಆರಾಧನೆ ಮಾಡಿದರೆ ನಮಗೆ ಮೋಕ್ಷ ಪ್ರಾಪ್ತವಾಗತ್ತೆ, ವಿಶ್ವನಾಥನ ಅನುಗ್ರಹ ಸಿಗುತ್ತೆ ಅಂತ ತುಂಬ ಜನ ಗೊತ್ತೇ ಇರೋದಿಲ್ಲ. ತಿಳಿದಿರಲಿ, ಕಾಶಿಗೆ ಬಂದಾಗ ಮೊದಲು ನಾವು ದುಂಡಿ ಗಣಪತಿಯನ್ನ ಅನುಗ್ರಹ ಪಡ್ಕೊಳ್ಬೇಕು. ನಾವು ಹೇಳ್ತೇವೆ ಶಾಸ್ತ್ರದಲ್ಲಿ, ಯಾವುದೇ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕಾದ್ರೆ, ಯಾವುದೇ ವಿದ್ಯಾಭ್ಯಾಸಕ್ಕೆ ನಾವು ಅನುಮತಿಯನ್ನು ತೆಗೆದುಕೊಳ್ಬೇಕಾದ್ರೆ, ವ್ಯಾಪಾರ ವ್ಯವಹಾರವನ್ನು ಮಾಡಬೇಕಾದ್ರೆ, ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ಮೊದಲು ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಉದ್ದೇಶ ಗಣಪತಿ ಬರತಕ್ಕಂತಹ ಎಲ್ಲ ವಿಘ್ನಗಳನ್ನು ದೂರ ಮಾಡಿಕೊಟ್ಟು ಮನಸ್ಸಿನ ಇಷ್ಟೈಶ್ವರ್ಯವನ್ನ ಈಡೇರಿಸ್ಕೊಡ್ತಾನೆ ಅಂತ. ಕಾಶಿಗೆ ಬರತಕ್ಕಂಥದ್ದು ಮುಕ್ತಿ ಪ್ರಾಪ್ತವಾಗಲಿ ಅಂತ ಹೇಳಿ ಪ್ರತಿಯೊಬ್ಬರು ಬರೋದು. ಈ ಮುಕ್ತಿ ಪ್ರಾಪ್ತವಾಗಬೇಕು ಅಂದ್ರೆ ಅದಕ್ಕಿರತಕ್ಕಂತಹ ಒಂದಷ್ಟು ಅಡೆತಡೆಗಳು ದೂರವಾಗಬೇಕು ಅಂತ. ಆ ಎಲ್ಲ ಅಡೆತಡೆಗಳನ್ನ ದೂರ ಮಾಡತಕ್ಕಂಥವನು ಗಣಪತಿ. ಮೊದಲು ನೀವು ಈ ಕ್ಷೇತ್ರಕ್ಕೆ ಬಂದಾಗ, ಅಂದ್ರೆ ಕಾಶಿ ಕ್ಷೇತ್ರಕ್ಕೆ ಬಂದಾಗ ಮೊದಲು ದುಂಡಿರಾಜ ಗಣಪತಿಯನ್ನ ಅನುಗ್ರಹ ಪಡೆದುಕೊಳ್ಳಿ. ದುಂಡಿರಾಜ ಗಣಪತಿ ಕಾಶಿ ವಿಶ್ವನಾಥ ದೇವಸ್ಥಾನದ ತುಂಬಾ ಹತ್ರದಲ್ಲೇ ಇದೆ. ಯಾಕೆ ಈ ಗಣಪತಿಯನ್ನೇ ಆರಾಧನೆ ಮಾಡಬೇಕು? ತಿಳಿದಿರಲಿ, ಕಾಶಿಯಲ್ಲಿ ಒಟ್ಟು 56 ಗಣಪತಿ ದೇವಸ್ಥಾನಗಳಿದೆ. ಕಾಶಿ ಅಂದ್ರೆ ದೇವಸ್ಥಾನದ ದೊಡ್ಡ ಸಾಗರ. ಅಂದಾಜು ಇಲ್ಲಿ 20,000 ದೇವಸ್ಥಾನವನ್ನ ನೀವು ನೋಡಬಹುದು. ಅದರಲ್ಲಿ ಪ್ರಮುಖವಾಗಿ 56 ಗಣಪತಿ ದೇವಸ್ಥಾನಗಳಿದೆ. ಅದರಲ್ಲೇ ಮೊದಲನೇದಾಗಿ ಯಾಕೆ ದುಂಡಿರಾಜ ಗಣಪತಿಯನ್ನ ಅನುಗ್ರಹ ಪಡೆದುಕೊಳ್ಬೇಕು ಅಂತ ನಿಮಗೆ ಕೇಳಿದ್ರೆ, ಕಾಶಿಯನ್ನ ದಿವೋದಾಸ ಎಂಬ ಮಹಾರಾಜ ಬಹಳ ಸಮೃದ್ಧಿಯಿಂದ ಆಳ್ವಿಕೆ ನಡೆಸ್ತಿದ್ದ. ಆತನ ಆಳ್ವಿಕೆಯಲ್ಲಿ ಎಲ್ಲ ಪ್ರಜೆಗಳು ಸುಭಿಷ್ಟದಲ್ಲಿದ್ದರು. ಸಂಪೂರ್ಣ ಕಾಶಿ ಸುಂದರವಾಗಿ ಆಗಿಯೂ ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಪಡೆದುಕೊಂಡು ಮುಂದೆ ಸಾಗ್ತಾ ಇತ್ತು. ಕಾಶಿಗೆ ಅಸುರರೇ ಆಗಲಿ ದೇವತೆಗಳೇ ಆಗಲಿ, ಸಾಕ್ಷಾತ್ ಶಿವನು ಕೂಡ ಇಲ್ಲಿ ಬಂದು ಅಧಿಕಾರವನ್ನ ನಡೆಸ್ಕೊಡಕ್ಕೆ ಸಾಧ್ಯವೇ ಆಗ್ತಿಲ್ಲ. ಅಂದ್ರೆ ದಿವೋದಾಸ ಅಷ್ಟು ಸುಂದರವಾಗಿ ಇಡೀ ಕಾಶಿಯನ್ನ ರಕ್ಷಣೆ ಮಾಡಿಕೊಂಡು ಮುನ್ನಡೆಸ್ತಾ ಇದ್ದ. ಅದೇ ಸಮಯಕ್ಕೆ ಮಹಾಶಿವ ಗಣಪತಿ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಎರೆ ವಿನಾಯಕ, ನನಗೆ ನನ್ನ ಕಾಶಿಯನ್ನ ಹಿಂದಿರುಗಿಸಿಕೊಡು. ನಾನು ಕೈಲಾಸಕ್ಕೆ ಹೋಗದಿದ್ರೂ ಪರವಾಗಿಲ್ಲ, ಕಾಶಿಯಲ್ಲಿ ಇದ್ರೆ ನನಗೆ ನೆಮ್ಮದಿ ಸಿಗುತ್ತೆ. ಹಾಗಾಗಿ ನನಗೆ ದಿವೋದಾಸನಿಂದ ಕಾಶಿಯನ್ನ ಮತ್ತೊಮ್ಮೆ ಹಿಂದಿರುಗಿಸಿಕೊಡು ಅಂತ ಕೇಳ್ಕೊಂಡಾಗ ದುಂಡಿರಾಜ ಗಣಪತಿಯವರು ಜ್ಯೋತಿಷ್ಯರಾಗಿ ಬಂದು ದಿವೋದಾಸರಿಗೆ ಮುಕ್ತಿಯ ಕಡೆ ಯಾವ ರೀತಿ ಸಾಧನೆ ಮಾಡಬೇಕು ಅಂತೇಳಿ ದಾರಿ ತೋರಿಸ್ತಾರೆ. ಆಗ ಮಹಾರಾಜ ಸಂಪೂರ್ಣ ಕಾಶಿಯ ಜವಾಬ್ದಾರಿಯನ್ನ ಶಿವನಿಗೆ ವಹಿಸಿ ಮುಕ್ತಿಯ ಪಯಣದ ಕಡೆ ಸಾಕ್ತಾರೆ. ಆಗ ಶಿವ ತನಗೆ ಮತ್ತೆ ಕಾಶಿ ಗಣಪತಿಯಿಂದ ದೊರೆಯಿತು ಅಂತ ಗಣಪತಿಗೆ ಒಂದು ವರವನ್ನ ಕೊಡ್ತಾರೆ. ಯಾರು ನನ್ನ ಸನ್ನಿಧಾನಕ್ಕೆ ಬರ್ತಾರೆ, ಯಾರು ನನ್ನ ಕ್ಷೇತ್ರದಲ್ಲಿ ಮುಕ್ತಿಯನ್ನು ಪಡೆಯಲು ಬರ್ತಾರೆ, ಅವರು ಮೊದಲು ನಿನ್ನ ದರ್ಶನ ಮಾಡಲಿ. ನಿನ್ನ ದರ್ಶನ ಮಾಡದೆ ನನ್ನ ದರ್ಶನಕ್ಕೆ ಬಂದರೆ ಈ ಯಾತ್ರೆಯ ಫಲ ಅವರಿಗೆ ಅಷ್ಟು ಸಲ್ಲೋದಿಲ್ಲ ಅಂತೇಳಿ ಮಾತನ್ನು ಕೊಡ್ತಾರೆ. ಅಂದಿನಿಂದ ಇಲ್ಲಿವರೆಗೂ ಕೂಡ ಯಾರು ಕಾಶಿಗೆ ಮೊದಲು ಬರ್ತಾರೋ ಮೊದಲು ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ, ದುಂಡಿರಾಜ ಗಣಪತಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಎಲ್ಲ ರೀತಿಯ ವಿಘ್ನಗಳು ದೂರವಾಗಲಿ, ಉತ್ತಮ ಮುಕ್ತಿ ಲೋಕ ಪ್ರಾಪ್ತವಾಗಲಿ. ಅದೇ ರೀತಿ ಪ್ರಮುಖವಾಗಿ ಮನೆಯಲ್ಲಿರತಕ್ಕಂತಹ ಸಂಕಷ್ಟಗಳು, ಕಷ್ಟಗಳು, ವಿಘ್ನಗಳು ದೂರ ಮಾಡಿ ಭಗವಂತ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳನ್ನ ಈಡೇರಿಸಿಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ತದನಂತರ ವಿಶ್ವನಾಥನ ದರ್ಶನ ಮಾಡತಕ್ಕಂಥದ್ದು. ಹಾಗೆಯೇ ದುಂಡಿರಾಜ ಗಣಪತಿ ಸ್ವಯಂಭೂ ವಿಗ್ರಹ ಇರತಕ್ಕಂಥದ್ದು. ಗಣಪತಿಗೆ 3 ಕಣ್ಣುಗಳಿದೆ. ಇಲ್ಲಿ ಸ್ವಯಂಭೂ ವಿಗ್ರಹವಾಗಿದೆ ಹಾಗೂ 3 ಕಣ್ಣು ಉಳ್ಳತಕ್ಕಂಥ ಗಣಪತಿ ಇದೆ. ಹಾಗಾಗಿ ಯಾರೇ ಕಾಶಿಗೆ ಬಂದರೂ ಮೊದಲು ದುಂಡಿರಾಜನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅನುವು ತೆಗೆದುಕೊಂಡು ಕಾಲಭೈರವ ದರ್ಶನ ಮಾಡಿ ತದನಂತರ ವಿಶ್ವನಾಥನ ದರ್ಶನ ಮಾಡಿ ಖಂಡಿತವಾಗಿಯೂ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ. ನಾನು ಆಗ್ಲೇ ತಿಳಿಸ್ಕೊಟ್ಟೆ, ಇಲ್ಲಿ ಒಟ್ಟು 56 ಗಣಪತಿಯ ದೇವಸ್ಥಾನಗಳಿದೆ ಅಂತ. ಪುರಾಣದ ಪ್ರಕಾರ ಶಿವ ಮಂದಾರ ಪರ್ವತದಿಂದ ಕಾಶಿಗೆ ಬಂದಾಗ ಮಹಾಗಣಪತಿ 8 ದಿಕ್ಕಲ್ಲೂ ಕೂಡ ಸಂಪೂರ್ಣ
ಕಾಶಿಯನ್ನ ರಕ್ಷಣೆ ಮಾಡ್ತಾನೆ. ಹಾಗಾಗಿಯೇ 56 ದೇವಸ್ಥಾನಗಳು ಸಂಪೂರ್ಣ ಕಾಶಿಯನ್ನು ಆವರಿಸಿಕೊಂಡು ಇಡೀ ಕ್ಷೇತ್ರವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಸಮಸ್ಯೆಗಳು, ವಿಘ್ನಗಳು ಯಾವುದನ್ನು ಕೂಡ ಗಣಪತಿ ಕಾಶಿಗೆ ಬರೋದಕ್ಕೆ ಬಿಡ್ತಾ ಇಲ್ಲ. ಕಾಶಿಯಲ್ಲೂ ಕೂಡ ಮಹಾಗಣಪತಿ ಸಂಪೂರ್ಣ ರಕ್ಷಾ ಕವಚವಾಗಿ ಕಾಪಾಡ್ತಿರ್ತಕ್ಕಂಥದ್ದು. ಪ್ರಮುಖ 2ನೇ ದೇವಸ್ಥಾನ ಸಾಕ್ಷಿ ಗಣಪತಿ. ಹೆಸರಲ್ಲೇ ಇದೆ ಸಾಕ್ಷಿ ಗಣಪತಿ ಅಂತೇಳಿ. ಇಲ್ಲಿನ ಜನರು ಆಡು ಭಾಷೆಯಲ್ಲಿ ಈ ಗಣಪತಿಗೆ ಚಿತ್ರಗುಪ್ತ ಅಂತ ಕೂಡ ಕರೀತಾರೆ. ಉದ್ದೇಶ, ಇಲ್ಲಿ ಗಣಪತಿ ಒಂದು ಕೈಯಲ್ಲಿ ಒಂದು ಪೆನ್ನನ್ನ ಇಟ್ಕೊಂಡಿದ್ರೆ, ಮತ್ತೊಂದು ಕೈಯಲ್ಲಿ ಒಂದು ಹಾಳೆಯನ್ನು ಇಟ್ಕೊಂಡಿದ್ದಾನೆ, ಅಂದ್ರೆ ಒಂದು ಪುಸ್ತಕವನ್ನು ಇಟ್ಕೊಂಡಿದ್ದಾನೆ. ಉದ್ದೇಶ, ಯಾರು ಈ ಗಣಪತಿ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾನೋ ಭಗವಂತ ಬರ್ಕೊಳ್ತಾನೆ, ಇವರು ಕಾಶಿಗೆ ಬಂದಿದ್ರಪ್ಪ, ಇವರು ಎಲ್ಲಾ ರೀತಿ ಸೇವೆ ಮಾಡಿದರೆ ಮುಕ್ತಿಗೆ ಅರ್ಹರು ಅಂತೇಳಿ. ಹಾಗಾಗಿ ನೀವು ಕಾಶಿಗೆ ಬಂದಾಗ ಈ ಸಾಕ್ಷಿ ಗಣಪತಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಬಂದಿರತಕ್ಕಂತಹ ಒಂದು ಹಾಜರಿಯನ್ನ ಅಲ್ಲಿ ಖಾತ್ರಿಪಡಿಸ್ಕೊಳ್ಳಿ. ಖಂಡಿತವಾಗಿಯೂ ಆ ಗಣಪತಿ ಅನುಗ್ರಹದಿಂದ ಮುಕ್ತಿ ಪಡ್ಕೊಳ್ಬಹುದು. ಪ್ರತಿನಿತ್ಯವೂ ಕೂಡ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನ ಯಾರು 1008 ಬಾರಿ ಜಪವನ್ನ ಮಾಡ್ತಾರೋ ಖಂಡಿತವಾಗಿಯೂ ಆ ಮಹಾಗಣಪತಿ ಅವರ ಮನಸ್ಸಿನ ಇಷ್ಟೈಶ್ವರ್ಯ ಸಹಿತವಾಗಿ ಇರತಕ್ಕಂತಹ ಮುಂದೆ ಬರತಕ್ಕಂತಹ ಎಲ್ಲ ವಿಘ್ನಗಳನ್ನ ದೂರ ಮಾಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಕಾಶಿಯ ಮತ್ತೊಂದು ದೇವಸ್ಥಾನದ ಇತಿಹಾಸದೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ. ಶುಭಮಸ್ತು. ಪ್ರಮುಖವಾಗಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಭಾರತದಲ್ಲಿ ಇರತಕ್ಕಂಥ ದೇವಸ್ಥಾನಗಳು ತುಂಬಾ ವಿರಳ, ತುಂಬಾ ಕಮ್ಮಿ ಇರೋ ದೇವಸ್ಥಾನ. ಅನ್ನಪೂರ್ಣೇಶ್ವರಿ ಪ್ರಸಾದವನ್ನು ಸ್ವೀಕರಿಸಿದ್ರೆ ಈ ಜನ್ಮದಲ್ಲಿ ಜನ್ಮದಲ್ಲಿ ಮಾಡತಕ್ಕಂತಹ ಸಂಪೂರ್ಣ ಕರ್ಮಗಳು ಕಳೆದು ಆ ಭಗವತಿ ಅನುಗ್ರಹದಿಂದ ನಿಮ್ಮ ಎಲ್ಲ ಇಷ್ಟೈಶ್ವರ್ಯಗಳು ಈಡೇರತಕ್ಕಂಥ. ನವದುರ್ಗಿಯರಿದ್ದಾರೆ, ನವಶಕ್ತಿ ಪೀಠಗಳಿದೆ. ಯಾರು ಕಾಶಿಗೆ ಬರ್ತಿರೋ ವಿಶ್ವನಾಥನ ದರ್ಶನ ಆದ ಮೇಲೆ ಆ ಅನ್ನಪೂರ್ಣೇಶ್ವರ ದರ್ಶನ ಮಾಡಿದ್ರೆ ಮಾತ್ರ ನಿಮಗೆ ಮುಕ್ತಿ ಪ್ರಾಪ್ತವಾಗುತ್ತೆ. ಅನ್ನಪೂರ್ಣೇಶ್ವರಿಯಾಗಿ ಪಾರ್ವತಿ ಯಾಕೆ ಇಲ್ಲಿಗೆ ಬಂದ್ಲು ಅಂತ ತುಂಬಾ ಜನಕ್ಕೆ ಒಂದು ಅನುಮಾನವಿದೆ.